ಭೋಲೆನಾಥ, ಏನಿದು? ಏನಿದೆ ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲ? ಇದು ಪರಮಶತ್ರುವಿನ ಪುನರಾಗಮನದ ಮುನ್ಸೂಚನೆಯ ಹರಿಯ ಹುರಿಯ ಅಡಿಗಿಸಲು ಆಶೀರ್ವಾದ ಮಾಡಲಾರೆಯ? ಹೇ ಭೋಲೆನಾಥ, ಯಾರ ಕಣ್ಣು ಬಿದ್ದಿದೆ ಇಲ್ಲಿ? ಯಾರ ದ್ರೋಹಕ್ಕೆ ಸಾಕ್ಷಿಯಾಗಲಿದೆ ಈ ವಸುಂಧರೆ? ವಸುಂಧರೆಯ ಗರ್ಭವೇ ಅಲ್ಲಾಡಿದೆ ಎಂದರೆ ಬಂದಿದ್ದು ಬಂಧುವಲ್ಲ, ಶತ್ರು. ಯಾರವನು? ಈ ಅಸುರ ಗಳಿಗೆಯಲ್ಲಿ ಹೆಚ್ಚಿನ ಸತ್ಯಾಕೆ? ಮಹಾದೇವ, ಯಾರಿಗೂ ಯಾವ ಅಪಾಯ ಬಂದೊದಗದ ಹಾಗೆ ಕಾಪಾಡು ಮಹೇಶ್ವರ. ಮಾಡಲು ಬಂದವರ ನಾಶ ಮಾಡಿಬಿಡು ಭಗವಂತ. ಶತ್ರು ಮಹಾಶಕ್ತಿವಂತ ತೋಚೋಚಿದೆ. ಅವನಿಂದ ಶತ್ರುವಿನಿಂದ ಈ ಜಗತ್ತನ್ನು ಕಾಪಾಡಲಾರೆಯ ಮಹಾದೇವ. ನಮ್ಮ ಗುರುಗಳ ಹತ್ರ ಈ ಜಾತಕ ತೋರಿಸಿ ಅವರೊಂದ್ಸಲ ಪರೀಕ್ಷೆ ಮಾಡಲಿ, ಆಮೇಲೆ ನಿಮಗೆ ವಿಷಯ ತಿಳಿಸ್ತೀನಿ. ಓಹ್, ಖಂಡಿತ. ನಾಳೆ ಮತ್ತೆ ತೊಂದರೆ ಆಗೋದು ಬೇಡ ಅಲ್ವಾ? ಆಚಾರ್ಯ, ಆದಷ್ಟು ಬೇಗ ನಿಮ್ಮ ಮಗಳು ನಮ್ಮನೆ ಸೊಸೆ ಆಗಲಿ. ನಾವಿನ್ನು ಬರ್ತೀವಿ. ಹೋಗ್ಬನ್ನಿ. ಆಚಾರ್ಯರೇ, ಈ ಸಂಬಂಧ ಸಿಗದೆ ಕಷ್ಟ ಆಗಿತ್ತು. ಜಾತಕ ಹೊಂದಿದ್ದು ಪುಣ್ಯ ಅಂತದ್ರಲ್ಲಿ ನೀವು ಹೀಗೆ ಮಾತಾಡಿ ಕಳಿಸ್ಬಿಟ್ರಲ್ಲ. ಇಲ್ಲಮ್ಮ, ನನ್ನ ಮಗಳ ಹೆಜ್ಜೆ ಸಪ್ಪಳದಲ್ಲಿ ಒಂಚೂರು ಏರ್ಪೇರಾದರೂ ನನಗೆ ಗೊತ್ತಾಗುತ್ತೆ. ಆ ಹುಡುಗನ ತಂದೆ ಒಪ್ಪಿಗೆ ಅಂತ ಹೇಳಿದ ತಕ್ಷಣ ನನ್ನ ಮಗಳ ಮುಖ ನೋಡಿದೆ. ಮುಖ ನೋಡಿದ ತಕ್ಷಣ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಯಿತು. ಆದರೆ ಏನು ಅಂತ ಗೊತ್ತಾಗಲಿಲ್ಲ. ಏನು ದೇವ್ರದಾನ ನೋಡೋಣ. ಅವಳೇನಾದ್ರು ಇಷ್ಟ ಇಲ್ಲ ಅಂದರೆ ಬೇಡ ಅಂದ್ಬಿಡ್ತೀರಾ? ಇಲ್ಲ ಆಚಾರ್ಯರೇ, ನೀವಿದಕ್ಕೆ ಒಪ್ಪಲೇಬೇಕು. ನೀವು ಅವಳನ್ನು ಒಪ್ಪಿಸ್ಲೇಬೇಕು. ಆದಷ್ಟು ಬೇಗ ಅವಳ ಮದುವೆ ನಡಿಬೇಕು. ಕ್ಷಮಿಸಿ, ನಿಮಗೆ ಯಾಕಮ್ಮ ಅಷ್ಟೊಂದು ಅವಸರ? ಅಲ್ಲ, ಅದು ಆ ಜಾತಕ ಅಪರೂಪ ಅಂತ ನೀವೇ ಹೇಳಿದ್ರಲ್ಲ, ಮತ್ತೆ ಇಂಥ ಜಾತಕದವ್ ನೀವು ಎಲ್ಲಿ ಸಿಗ್ತಾನೆ ಹೇಳಿ? ದೇವ್ರು ಇಷ್ಟಪಟ್ಟಂಗೆ ಆಗ್ಲಮ್ಮ. ಹಾಗಾದ್ರೆ ಇದೇ ನಿನ್ನ ಕೊನೆ ಮಾತಾ? ಕೊನೆ ಮಾತಲ್ಲ, ನನ್ನ ಅಂತಿಮ ನಿರ್ಧಾರ. ಅಷ್ಟೇ ಅಲ್ಲ, ಇದೇ ನನ್ನ ಅಂತಿಮ ಎಚ್ಚರಿಕೆ. ಇನ್ನೊಂದ್ಸತಿ ನಾನು ಈ ವಿಚಾರದಲ್ಲಿ ನಿನಗೆ ಬುದ್ಧಿ ಹೇಳಲ್ಲ, ಬುದ್ಧಿ ಕಲಿಸ್ಬೇಕಾಗತ್ತೆ. ಏನೇ ಆದ್ರೂ ಮಯೂರಿನ ನನ್ನ ಹೆಂಡತಿ. ಅದು ನಿನ್ನ ಕನ್ಸು. ಆ ಕನ್ಸಿಗೋಸ್ಕರನೇ ಬದುಕ್ತೀನಿ. ಹಾಗಾದ್ರೆ ಅದೇ ನಿನ್ನ ಕೊನೆ ಕನ್ಸು. ಏನಿದು? ಯಾಕೆ ಹೀಗೆ ಅನಿಸ್ತಿದೆ? ಯಾವುದೋ ನಾಗ ನನ್ನ ಮೇಲೆ ಆಕ್ರಮಣ ಮಾಡೋ ತರ ಅನ್ನಿಸ್ತಿದೆಯಲ್ಲ. ನಾಗಲೋಕ್ತವ್ರು ಯಾರಾದ್ರೂ ನನ್ನನ್ನ ಹಿಂಬಾಲಿಸ್ತಿದಾರ? ಇಲ್ಲೇ ನಿಂತು ನನ್ನನ್ನ ಗಮನಿಸ್ತಿದಾರ? ಯಾರಿರ್ಬೋದು?
ಮಾಡ್ತಾ ಇದ್ದೀರಾ ನೀವು? ಚಿಕ್ಕಬಾಜಿ, ಏನ್ ಕತೆ? ಈ ಅಮ್ಮನ ಕರ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ಅಂದಾಗಿಂದ ಆ ಅಮ್ಮ ನಿಮ್ಮ ಬಗ್ಗೆ ಏನೇನೋ ಹೇಳ್ತಾ ಇದ್ರು. ನೀವು ಅವತ್ತಿಂದ ಒಂಥರ ಇದ್ರಿ. ಈಗ ಯಾರಿಗೂ ಹೇಳ್ದೆ ಕೇಳ್ದೆ ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಈ ಅಮ್ಮ ಹೇಳಿದ ಮಾತೇನಾದ್ರು ಸತ್ಯ ಇತ್ತಾ? ಅದಕ್ಕೆ ಯಾರು ಇಲ್ದಿರೋ ಟೈಮಲ್ಲಿ ಈ ಅಮ್ಮನ ಎತ್ಕೊಂಡು ಹೋಗಿ ಎಲ್ಲರೂ ಬಿಟ್ಬರೋ ಪ್ಲಾನ್. ಇಲ್ವಲ್ಲ ಇಲ್ಲಿ ಅವನೊಬ್ಬನೇ ಇದ್ದಾನೆ. ಇಲ್ಲೇ ಅಕ್ಕಪಕ್ಕದಲ್ಲಿ ಬೇರೆ ಯಾವ್ದಾದ್ರು ನಾಗ ಇಲ್ಲಿಂದ ಹೊರಡೋದೇ ಸರಿ ಅನ್ಸುತ್ತೆ. ಮನೆಯಲ್ಲಿ ಯಾರು ಇಲ್ವಲ್ಲ ಅಂತ ಹೋಗ್ತಾ ಇದ್ರೆ ಈ ಅಮ್ಮ ಹೀಗೆ ಬಿದ್ದಿದ್ದಾಳೆ. ಏನಾಗಿದೆ ಅಂತ ಮಾತಾಡ್ಸಕ್ ಹೋದ್ರೆ ಮಾತೇ ಆಡ್ತಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ನಾನು ಹೊರಟ್ರೆ ನೀವು ಬಂದು ನಂದೇ ತಪ್ಪು, ನಾನೇ ಎಲ್ಲ ಏನೋ ತಪ್ಪು ಮಾಡಿದ್ದೀನಿ ಅಂತ ಮಾತಾಡ್ತಿದ್ದೀರಲ್ಲ. ನೀವೆಲ್ಲ ಜವಾಬ್ದಾರಿಯಿಂದ ಇದ್ದೀರಿ, ನಾನು ಯಾಕೆ ಕೆಲಸ ಮಾಡಬೇಕಾಗಿತ್ತು? ಅಮ್ಮ ಕಣ್ಬಿಡಿ ಅಮ್ಮ. ಅಮ್ಮ ಮಾತಾಡಿ, ಏನಾಯ್ತು ನಿಮಗೆ? ಈಗ ಗೋವಿಂದ ನೀರ್ ತಗೊಂಡ್ ಬಾರೋ. ಅಮ್ಮ ಅಮ್ಮ ಬೇಗ ತಗೊಂಬಾರೋ. ಅಮ್ಮ ಕಣ್ಬಿಡಿ ಅಮ್ಮ. ಇಷ್ಟೊಂದು ನೀರು ಹಾಕಿದ್ರು ಈ ಅಮ್ಮ ಹೇಳಲಿಲ್ಲ ಅಂದ್ರೆ ಏನಾದರೂ ಜೀವ ಹೋಗಿರ್ಬೋದಾ? ಪ್ರಾಣ ಇದೆ. ಹೇ ಗೋವಿಂದ, ತಮಾಷೆ ಮಾಡೋದ್ ಬಿಟ್ಟು ಡಾಕ್ಟ್ರಿಗೆ ಫೋನ್ ಮಾಡೋ. ಮಾಡ್ತೀನಿ. ಅಮ್ಮ ಇಲ್ಲಿ ನೋಡಿ. ಗುರುಗಳೇ, ಗುರುಗಳೇ, ಕಾಲ ಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್. ಖಡ್ಗಂ ಶೂಲಂ ಕಪಾಲಂ ಷಡಮೃಗಂ ಬಿಭ್ರಾಣಂ ಶೂನಕೃಗಂ ಕ್ಷೇತ್ರಪಾಲಂ ಮಹಾಭಜೆ. ಕಾಲ ಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್. ನಂದೀಶ್, ನೀನು ನಾಗಲೋಕಕ್ಕೆ ನಾಗಮಣಿಗೆ ಮಾಡಿರೋ ಅನ್ಯಾಯದ ಬಗ್ಗೆ ಯೋಚನೆ ಮಾಡಿನೇ ಅವರ ಆರೋಗ್ಯ ಹದಗೆಟ್ಟಿರೋದು. ನೋಡು, ನಾನು ನಿನ್ ಜೊತೆ ವಾದ ಮಾಡಕ್ ಬಂದಿಲ್ಲ. ನನ್ ಮಾತ್ ಕೇಳು. ನಾಗಲೋಕದ ಬಗ್ಗೆ ಯಾವುದೇ ರಹಸ್ಯ ಗೊತ್ತಾದ್ರೂ ಅದನ್ನ ಇಚ್ಛಾದಾರಿ ನಾಗಗಳಾಗಿ ನಾವು ಹೇಳ್ಬೇಕಾಗಿರೋದು ನಮ್ ಕರ್ತವ್ಯ. ದಯವಿಟ್ಟು ಆದಿಶೇಷ ಎಲ್ಲಿದ್ದಾನೆ ಅಂತ ಹೇಳು. ನೀನ್ ಹೇಳ್ದೆ ಹೋದ್ರೆ ನಾಗಮಾತ ಅದ್ರ ಬಗ್ಗೆ ಯೋಚನೆ ಮಾಡಿ ಉಪವಾಸ ಮುಂದುವರಿಸಿ ಅವ್ರ ಆರೋಗ್ಯನ ಮತ್ತಷ್ಟು ಹಾಳು ಮಾಡ್ಕೋತಾರೆ. ನೋಡು, ನಾಗಲೋಕದ ವಾತಾವರಣನೇ ಬೇರೆ, ಇಲ್ಲಿನ ವಾತಾವರಣನೇ ಬೇರೆ. ಅಲ್ಲಿನ ಗಾಳಿಲಿ ತೇಜಸ್ ಇರುತ್ತೆ, ಅದು ಪ್ರಾಣ ದೀಪನ ಕಾಯುತ್ತೆ. ಆದ್ರೆ ಇಲ್ಲಿನ ವಾತಾವರಣ ಭಿನ್ನವಾಗಿದೆ.
ಇಲ್ಲಿನ ಪ್ರಕೃತಿ ನಮ್ಗೆ ಅನುಕೂಲವಾಗಿರೋದಿಲ್ಲ. ನಾಗಮಾತನ ಕಾಪಾಡೋ ಜವಾಬ್ದಾರಿ ನಿಂದು. ಆದಿಶೇಷ ಎಲ್ಲಿದ್ದಾನೆ ಅಂತ ಸತ್ಯ ಹೇಳು. ಅದನ್ನ ನಿನಗೆ ಹೇಳೋ ಅಗತ್ಯ ನನಗಿಲ್ಲ. ನೋಡು, ಹೀಗೆ ಹಠ ಮಾಡಬೇಡ. ನಾಗಮಾತ ಪ್ರಾಣಗೆ ಅಪಾಯ ಇದೆ ಅಂತ ಹೇಳ್ತಾ ಇಲ್ವಾ? ನನಗೆ ನನ್ನ ಆದಿಶೇಷ ಮಾತ್ರ ಮುಖ್ಯ. ಬೇರೆಯವ್ರ ಪ್ರಾಣ ಹೋದ್ರೂ ನನಗೆ ಚಿಂತೆ ಇಲ್ಲ. ತಪ್ಪು ಮಾಡ್ತಿದ್ಯಾ ನೀನು? ನನಗೆ ನನ್ನ ಆದಿಶೇಷ ಮಾತ್ರ ಬೇಕು. ನನಗೆ ಬೇರೆ ಯಾರ ಬಗ್ಗೆನೂ ಚಿಂತೆ ಇಲ್ಲ. ನಾಗಮಾತೆಗೆ ನಿನ್ ಮೇಲೆ ಒಲವು ಜಾಸ್ತಿ. ನನಗೆ ಆದಿಶೇಷನ್ ಮೇಲಿರೋ ಪ್ರೀತಿ ಗೊತ್ತಿದ್ದು ನಮ್ಮನ್ನ ಒಂದು ಮಾಡಿಲ್ಲ. ಅಂಥವ್ರು ಸತ್ರೆ ನನಗೆ ಒಂದು ಶತ್ರು ಕಡಿಮೆ ಆದಾಗೆ. ಮಾಯಾ, ಹೆದರ್ಸ್ಬೇಡ. ನೀನು ವ್ರತ ಮಾಡ್ತಾ ಇದೀಯ. ನೀನ್ ನನ್ಗೇನು ಮಾಡಲ್ಲ ಅನ್ನೋ ಧೈರ್ಯ ನನಗಿದೆ. ನಾಗಲೋಕಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಪ್ರಾಣ ತೆಗೆಯೋದು ಕೂಡ ಧರ್ಮಸಮ್ಮತ, ನ್ಯಾಯಸಮ್ಮತ. ನೀನ್ ಸತ್ಯ ಹೇಳಿಲ್ಲ ಅಂದ್ರೆ ನಿನ್ನ ಪ್ರಾಣ ಹೋಗುತ್ತೆ. ಉತ್ತರ ಕೊಡು, ನನ್ ಗಂಡ ಎಲ್ಲಿ? ಏನು ಹೋರಾಡಕ್ ಬರ್ತಾ ಇದ್ಯಾ? ಸರಿ ಬಾ, ನೋಡೇ ಬಿಡೋಣ ನಾನಾ ನೀನಾ ಅಂತ. ಏನು ಸಾವನ್ನ ಅಪ್ಕೊಳ್ಳೋಕೆ ಅಷ್ಟೊಂದು ಅವಸರನಾ? ಇಲ್ಲ, ನಿನ್ನ ಸಾಯಿಸಿ ನನ್ನ ಆದಿಶೇಷನ ಪಡೆಯೋಕೆ ಅವಸರ. ಗುರುಗಳೇ, ಒಬ್ನೇ ಬಂದಿದ್ಯಾ? ಕರ್ಕೊಂಡ್ ಬಂದ್ ಹೇಳಿದ್ದೆ, ಅವಳನ್ನ ಕರ್ಕೊಂಡ್ ಬರ್ಲಿಲ್ವಾ? ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಸಂದೇಶ ರವಾನಿಸು ಅಂತ ಹೇಳಿದೆ. ಇನ್ನಿಂದ ಯಾವ ಸಂದೇಶವೂ ಬರ್ಲಿಲ್ಲ. ನಾನು ಕೊಟ್ಟ ಚೂರ್ಣವನ್ನ ಅವಳ ಮೇಲೆ ಪ್ರಯೋಗ ಮಾಡ್ತೀಯೋ ಇಲ್ವೋ? ಹೌದು ಗುರುಗಳೇ, ನೀವು ಕೊಟ್ಟಿದ್ದ ಭಸ್ಮನ ಅವಳ ಮೇಲೆ ಪ್ರಯೋಗ ಮಾಡಿದೆ. ಅವಳು ಪ್ರಜ್ಞೆ ತಪ್ಪಿ ಬಿದ್ಲು ಕೂಡ. ಅವಳನ್ನ ಎತ್ಕೊಂಡು ಬರುವಾಗ ಏನಾಯ್ತು ವಿಜಯ? ದೇವಸ್ಥಾನಕ್ಕೆ ಹೋಗಿದ್ ಮನೆಯವರು ವಾಪಸ್ ಬಂದ್ಬಿಟ್ರು. ಹಾಗಾಗಿ ಅವಳನ್ನ ಕರ್ಕೊಂಡ್ ಬರೋದಕ್ಕಾಗ್ಲಿಲ್ಲ. ಎಂತ ಅವಕಾಶ ತಪ್ಪಿಸ್ಬಿಟ್ಟೆ ದಿಗ್ವಿಜಯ. ನಾನು ಏನ್ ಮಾಡ್ಲಿ ಗುರುಗಳೇ? ಅವಳನ್ನ ಸಾಧಾರಣ ಅಂತ ಭಾವಿಸ್ಬೇಡ. ಒಂದು ವೇಳೆ ಭಸ್ಮ ಹಾಕಿ ಎಚ್ಚರ ತಪ್ಪಿದ್ದು ನಿನ್ನಿಂದ ಅಂತ ಅವಳಿಗೆ ಏನಾದ್ರು ಒಂದು ಸಣ್ಣ ಸುಳುವು ಸಿಕ್ಕಿದ್ರು ಅವಳು ಎಚ್ಚರವಾಗ್ತಾಳೆ. ನೀನು ಮೊದಲೇ ಒಂದೇ ಸರಿ ಸೋತಿದ್ಯಾ. ಇಂಥ ಕೆಲಸ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕಲ್ವಾ? ಹುಷಾರಾಗೇ ಇದ್ದೇ ಗುರುಗಳೇ. ನನಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಏನಾದ್ರೂ ಮಾಡಿ ಗುರುಗಳೇ. ಇತ್ತ ನಾಗಮಣಿ ನನ್ನ ಕೈ ಸಿಕ್ತಿಲ್ಲ. ಹೋಗ್ಲಿ ಅಂದ್ರೆ ನಾನು ಅಂದ್ಕೊಂಡಿರೋಂಥ ಯಾವ ಕೆಲಸಗಳು ಆಗ್ತಾ ಇಲ್ಲ. ನೋಡಿ, ಏನಾದ್ರೂ ಒಂದು ದಾರಿ ಹುಡುಕಿ. ದಿಗ್ವಿಜಯ, ನಿನ್ನಷ್ಟೇ ಕಾತರ ನನಗೂ ಇದೆ. ನಾಗಮಣಿನ ಪಡ್ಕೊಳ್ಬೇಕು ಅಂತ. ಅಂದ್ರೆ ಅದನ್ನ ನಾನ್ ಪಡೆದು ನಿನಗೆ ಕೊಡ್ಬೇಕು ಅಂತ. ನಾಗಮಣಿ ಸಾಮಾನ್ಯದಲ್ಲ. ಅದರ ಶಕ್ತಿಯ ಬಗ್ಗೆ ಅರಿವು ಕೂಡ ನಿನಗಿಲ್ಲ. ನನಗೂ ಗೊತ್ತು ಗುರುಗಳೇ. ತ್ರಯಂಬಕ ಗುರುಗಳು ಎಲ್ಲ ಹೇಳಿದ್ದಾರೆ. ಅಣ್ಣ ಹೇಳಿರೋದು ಸ್ವಲ್ಪ, ಆದರೆ ನಾಗಮಣಿ ವ್ಯಾಪ್ತಿ ಎಲ್ಲವನ್ನು ಮೀರಿದ್ದು. ಅದರ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನು ತುಂಬಾ ಇದೆ. ನಾಗಮಣಿ ಸಾಮಾನ್ಯ ಮಣಿಯಲ್ಲ, ಅಗೋಚರ ವ್ಯಾಪ್ತಿಯ ಅಗಣಿತ ಶಕ್ತಿಯ ಮಹಾಶಕ್ತಿರೋ ಮಹಾಪುಂಜ. ನಾಗಮಣಿ ಇದಕ್ಕೂ ಮೊದಲು ಒಂದು ಬಾರಿ ಭೂಲೋಕಕ್ಕೆ ಬಂದಿತ್ತು. ಆಗ ಆದ ಅವಾಂತರಗಳಿಂದ ನಾಗಮಣಿ ಯಾರ ಕೈಗೂ ಸುಲಭವಾಗಿ ದಕ್ಕಬಾರದೆಂದು ನಾನು ಕೆಲವು ನಿಯಮಗಳನ್ನು ಮಾಡಿದ್ದೆ.
ಏನು ನಾಗಮಣಿ ಇದಕ್ಕೂ ಮುಂಚೆ ಭೂಲೋಕಕ್ಕೆ ಬಂದಿತ್ತಾ? ಹೌದು ಶಿವಾನಿ. ಓ ಗರುಡ ದೇವ, ಒಮ್ಮೆ ನೀನು ನಾಗಮಣಿಯನ್ನು ನನ್ನ ಕೈಗೆ ಕೊಟ್ಟಿದ್ದೆ, ಆದರೆ ಅದರ ಶಕ್ತಿಯೇ ಅರಿವಿಲ್ಲದಂತೆ ನಾನು ಅದನ್ನು ಕಳೆದು ಬಿಟ್ಟೆ. ಎಷ್ಟೋ ವರ್ಷಗಳ ನಂತರ ನಾಗಮಣಿ ಇರುವ ನಕ್ಷೆಯನ್ನು ನಂದೀಶನಿಗೆ ಕೊಟ್ಟೆ. ಅಂದು ಕಳೆದು ಹೋದ ಕನಸು ಮತ್ತೆ ನನ್ನ ಪಾಲಾಗುವುದೆಂಬ ಬಯಕೆಯಲ್ಲೇ ಇಷ್ಟು ವರ್ಷಗಳು ಕಳೆದು ಬಿಟ್ಟೆ. ಆದರೆ ನಾಗಮಣಿ ಮತ್ತೆ ಕಳೆದು ಹೋಗಿದೆಯಲ್ಲ. ಗುರುಗಳೇ, ನಾಗಮಣಿ ನಕ್ಷೆ ನಿಮಗೆ ನಾನು ಕೊಡೋದಕ್ಕೆ ಮುಂಚೆ ನಾಗಮಣಿ ನಿಮ್ ಕೈ ಸೇರಿತ್ತಾ? ಹೌದು ನಂದೀಶ, ನಾಗಮಣಿ ಹಿಂದೆ ಒಮ್ಮೆ ಭೂಲೋಕಕ್ಕೆ ಬಂದಿತ್ತು. ಏನು ಗುರುಗಳೇ, ನಾಗಮಣಿ ಭೂಲೋಕಕ್ಕೆ ಬಂದಿತ್ತ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೌದು ಹೌದು ಶಿವಾನಿ, ನಾಗಮಣಿಯನ್ನು ನಾಗಲೋಕದಿಂದ ಭೂಲೋಕಕ್ಕೆ ತರುವುದಕ್ಕೆ ಒಂದು ಪ್ರಸಂಗ ಬಂತು. ಮಹಾ ರಹಸ್ಯಗಳ ಸರಣಿಯ ಸಿಡಿದು ನನ್ನ ಕಿವಿಗೆ ಬೀಳ್ತಾ ಇದೆ. ಇವರು ಆಡೋ ಅಷ್ಟು ಮಾತುಗಳನ್ನ ನಾನು ಕೇಳಿಸ್ಕೊಳ್ಳೇಬೇಕು. ಈಗ ಅದು ಇರೋ ಜಾಗ ಯಾವುದು ಅನ್ನೋದು ತಿಳ್ಕೋಬೇಕು. ಆದಿಶೇಷ ಯಾರು ಅನ್ನೋದು ತಿಳಿದಾಗಿದೆ. ನಾಗಮಣಿ ಎಲ್ಲಿದೆ ಎಂದು ತಿಳಿದು ಅದನ್ನ ನನ್ನ ವಶ ಮಾಡ್ಕೊಂಡ್ರೆ ಆಮೇಲೆ ಆದಿಶೇಷ ನನ್ನವನು, ನಾಗಮಣಿ ನಮ್ಮದು, ನಾಗಲೋಕ ನಮ್ಮದು. ಮತ್ತೆ ಕಿವಿಗೊಟ್ಟು ಎಲ್ಲ ತಿಳ್ಕೊಂಡ್ಬಿಡ್ಬೇಕು. ನಾಗಮಾತ ಹೇಳ್ತಾ ಇರೋ ರಹಸ್ಯ, ಶಿವಾನಿ ಬಚ್ಚಿಡ್ತಾ ಇರೋ ಸತ್ಯ ಎಲ್ಲವನ್ನು ತಿಳ್ಕೊಳ್ಬೇಕು. ಅಲ್ಲ ನಾಗಮಾತ, ನಾಗಮಣಿಯ ಸ್ಥಾನ ನಾಗಲೋಕದ ಶಿವನ ವಿಗ್ರಹದ ಪಾದದಡಿ ಅಲ್ವಾ? ಅಲ್ಲಿಂದ ಒಂದಣು ಕದ್ಲಿದ್ರು ಘೋರ ಆಪತ್ತು ಕಾದಿದೆ ಅನ್ನೋದು ನಾಗಲೋಕ ನಂಬ್ಕೊಂಡು ಬಂದಿರೋ ಸತ್ಯ. ಹಾಗಿದ್ಮೇಲೆ ನಾಗಮಣಿ ನಾಗಲೋಕದಿಂದ ಭೂಲೋಕಕ್ಕೆ ಬಂದಿದ್ದಾದ್ರೂ ಯಾಕೆ? ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ. ನನಗೂ ಅಂತ ನಂಬಿಕೆಗಳಿಲ್ಲ ನಂದೀಶ. ಈಗ ನಿನ್ನ ಮುಂದೆ ನಿಂತಿರೋ ನಾನು ಎಷ್ಟೋ ಸಂವತ್ಸರಗಳ ಹಿಂದೆ ಮಂತ್ರವಿದ್ಯೆ, ತಂತ್ರವಿದ್ಯೆ, ಸಿದ್ಧಿವಿದ್ಯೆಗಳನ್ನು ಕಲಿತ ಮಾಂತ್ರಿಕನಾಗಿರಲಿಲ್ಲ. ಗರುಡ ದೇವನ ಆರಾಧಕನೂ ಆಗಿರಲಿಲ್ಲ. ಅಂದ್ರೆ ನೀವು ಗುರುಗಳೇ? ಏನೂ ಇಲ್ಲ, ಏನೇನೂ ಇಲ್ಲ. ನಾನೊಬ್ಬ ಸಾಮಾನ್ಯ ಕುರಿ ಕಾಯುವವನು. ಏ ರಾಮ್ಯ, ವೀರ, ಏ ಬಂಡ್ರಲೇ, ಸೂರ್ಯ ಮುಳುಗ ಹೊತ್ತಾಯ್ತು, ಇಟ್ಟಿಡುವ ಬಾರ, ಮನೆಗೆ ಸೇರ್ಕೊಳ್ಳುವ ಬಾರಲೇ, ಬಾ 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 ಎಡಿರೇ ಗುರುಬರ ನಾನು ಬರು ಅಲ್ಲ ಗುರುಗಳೇ, ಪಂಚಭೂತ ಶಕ್ತಿಯನ್ನು ನಿಯಂತ್ರಿಸೋ ಶಕ್ತಿ ಇರೋ ನೀವು ಕುರಿ ಮೇಯಿಸ್ತಾ ಇದ್ದೆ ಅಂದ್ರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಅದೇ ಸತ್ಯ, ಅದೇ ವಾಸ್ತವ. ಇದ್ದ 4 ಕುರಿಗಳನ್ನ ಮೇಯಿಸ್ತಾ ಸಾಕ್ತಾ ಇತ್ತು ನನ್ನ ಜೀವನ. ನನಗೆ ನನ್ನ ತಮ್ಮನಿಗೆ ಅದೇ ಕಾಯಕ. ನಮಗೆ ಮದುವೆ ಆಗಿರಲಿಲ್ಲ. ಅಪ್ಪ ಅಮ್ಮ ಇಬ್ಬರು ರೋಗಗ್ರಸ್ತರು. ಸಮಸ್ಯೆಗಳನ್ನೇ ಹೊತ್ಕೊಂಡಿದ್ವಿ.
ಹೀಗಿರ್ಬೇಕಾದ್ರೆ ಒಂದು ದಿನ ನಾನು ಕುರಿ ಮೇಯಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇದು ಬೆಳಕು ನೋಡಿದಾಗ ಏನೋ ಅದ್ಭುತವಾದ ನಿಧಿ ಸಿಕ್ಬಿಡ್ತು ಅಂತ ಅನ್ಸ್ತು. ತಮ್ಮಣ್ಣ ಬರೀ ಕಲ್ಲು ಅಂತವನೇ, ಇದ್ಯಾಕೋ ನನ್ನ ಮನ್ಸನ್ನ ಬೋಸ್ ಹಿಡಿತಾ ಇದೆಯಲ್ಲ. ಮೊದ್ಲೇ ಆರೋಗ್ಯ ಸರಿ ಇಲ್ಲ, 4 ದಮ್ಡಿ ಕಾಸು ನನ್ನ ತಾವಿಲ್ಲ. ಇದನ್ ಮಡಿಕೊಂಡು ನಾನು ಏನ್ ಮಾಡ್ಲಿ? ಯಾವ್ರೇ ನನ್ಗಿರೋದು ಒಂದೇ ಆಸೆ, ಈ ಜಗತ್ತಾಗಿರೋ ಅಷ್ಟು ಕುರಿಗಳಿಗೂ ನಾವು ಒಡಿ ಆಗ್ಬೇಕು, ನಾನೇ ಅದನ್ನ ಮೇಯಿಸ್ಬೇಕು. ಇದೇ ಜಾಗದಲ್ಲಿ ನಾಗಮಣಿಯನ್ನ ಹೂತಿಟ್ಟಿದ್ದು ಗುರುಗಳೇ. ಗುರುಗಳೇ, ನಾಗಮಣಿ ಕಾಣಿಸ್ತಾ ಇಲ್ಲ. ಆದಿಶೇಷ, ಏನು ಹೇಳುತ್ತಿರುವೆ ನೀನು? ಹೂತ ನಾಗಮಣಿಯ ಜಾಗದಲ್ಲಿ ನಾಗಮಣಿ ಇಲ್ಲ ಎಂದರೆ ಏನು ಅರ್ಥ? ಸರಿಯಾಗಿ ನೋಡಿ ಹೇಳು. ನೀನು ಹೂತಿಟ್ಟ ನಾಗಮಣಿಯ ಜಾಗ ಇದೆಯೇ ಎಂದು? ಹೌದು ಗುರುಗಳೇ, ಇದೇ ಜಾಗದಲ್ಲಿ ನಾನು ನಾಗಮಣಿಯನ್ನ ಹೂತಿಟ್ಟಿದ್ದು. ಗುರುತಿಗೆ ಆ ಮರ ಒಂದೇ ಇರೋದು ಗುರುಗಳೇ. ಗುರುಗಳೇ, ಈ ಮರವೊಂದನ್ನು ಬಿಟ್ಟು ಇಲ್ಲಿ ಯಾವ ಗಿಡಗಳೂ ಇಲ್ಲ. ಒಂದು ಜಗತ್ತಿನ ಭೂತ ಭವಿಷ್ಯ ವರ್ತಮಾನವನ್ನೇ ಬುಡಮೇಲು ಮಾಡೋ ಶಕ್ತಿ ಇರುವ ಮಹಾಶಕ್ತಿ ಮಣಿ. ಅಂತ ಮಹಾಶಕ್ತಿ ಮಣಿನ ಯಾರೋ ಒಬ್ಬ ಕದ್ದಿದ್ದಾನೆ ಅಂದ್ರೆ ಅವನು ಕೂಡ ಮಹಾಶಕ್ತಿವಂತನೇ ಆಗಿರ್ಬೇಕಲ್ವಾ ನಾಗಮಾತ? ಆದಿಶೇಷ ಬಚ್ಚಿಟ್ಟಿದ್ದ ಶಕ್ತಿ ಮಣಿನ ಕದ್ದಿದ್ದಾನೆ ಅಂದ್ರೆ ಯಾರಿರ್ಬೋದು ಅವನು? ಯಾವ ದುರ್ಮಂತ್ರವಾದಿಯ ಕಾರಣದಿಂದ ಆ ಪಾಪಿ ದಿಗ್ವಿಜಯ ನಾಗಮಣಿಯನ್ನು ವಶಪಡಿಸಿಕೊಂಡನೋ ಅದೇ ದುರ್ಮಂತ್ರವಾದಿ. ಅಂದ್ರೆ ಅವನೇ ಆ ಮಹಾಮಾಂತ್ರಿಕ ತ್ರಯಂಬಕ. ಏನು? ತ್ರಯಂಬಕನ? ಅವನೇ ನನ್ನ ಕರುಳ ಕುಡಿಯ ಸಾವಿಗೆ ಕಾರಣ ಆದವನು. ಇಲ್ಲ ನಾಗಮಾತ, ಅವನು ಆ ಕಾಲದಲ್ಲಿ ಅವನೇನೂ ಆಗಿರಲಿಲ್ಲ. ಅವನೊಬ್ಬ ಕುರಿಗಾಹಿ ಅಷ್ಟೇ. ಕೆಲವು ದುಷ್ಟ ಮಾನವರಿಗೆ ಅಷ್ಟೈಶ್ವರ್ಯ ದೊರಕಿದರೆ ಸಕಲವೂ ತನ್ನದೇ ಆಗಬೇಕೆಂಬ ದುರಾಸೆ. ಆ ದುರಾಸೆ ಅವರನ್ನು ಆಳಲು ಶುರು ಮಾಡುತ್ತದೆ. ಅದು ಜಗತ್ತನ್ನೇ ಹಾಳು ಮಾಡುತ್ತದೆ. ಅದಕ್ಕೆ ಉದಾಹರಣೆ ಆ ದುರ್ಮಂತ್ರವಾದಿ ತ್ರಯಂಬಕ. ಸಾಮಾನ್ಯ ಕುರಿಗಾಹಿಯಾಗಿದ್ದ ಆ ತ್ರಯಂಬಕನ ಕೈಗೆ ನಾಗಮಣಿ ಸಿಕ್ಕಾಗ ಅದರ ಪ್ರಖರತೆ, ಅದರ ನಿಖರತೆ, ಅದರ ಶಕ್ತಿ, ಅದರ ಸಾಮರ್ಥ್ಯ ಅವನ ಅರಿವಿಗೆ ಬಂದಾಗ ಜಗತ್ತನ್ನೇ ಗೆಲ್ಲಬೇಕು,
ಎಲ್ಲ ಲೋಕಗಳನ್ನು ಆಳಬೇಕು ಎನ್ನುವ ದುರಾಸೆ ಅವನಿಗೆ ಬಂತು. ಆಮೇಲೆ ನಾಗಮಣಿ ಸಾತ್ವಿಕ ಗುಣವಿರುವ ಶಕ್ತಿ ಯಾವುದೇ ದುಷ್ಟ ಕೈಗಳಿಗೆ ಸುಲಭವಾಗಿ ಎಟುಕುವುದಿಲ್ಲ. ಅದಕ್ಕೆ ಉದಾಹರಣೆ ಆ ತ್ರಯಂಬಕ. ಮಹಾಪ್ರಣಾಮಗಳು ದೇವ. ನಾಗಮಣಿಯನ್ನು ತಂದಾಯ್ತು ಗುರುದೇವ. ಮಹಾದೇವನಿಗೆ ಅರ್ಪಿಸಿ. ಮಹಾಗುರುಗಳೇ, ಏತಕ್ಕೆ ನಿಮ್ಮ ಮುಖ ಇಷ್ಟು ಗಂಭೀರವಾಗಿದೆ? ನಾಗಮಣಿಯು ಮರಳಿ ನಮ್ಮ ಲೋಕಕ್ಕೆ ಬಂದಾಯಿತಲ್ಲವೇ? ಬಂದಾಗಿದೆ. ಆದರೆ ಇನ್ನು ಮುಂದೆ ಇನ್ಯಾವ ದುಷ್ಟರ ಕೈಗೂ ಆ ನಾಗಮಣಿ ದಕ್ಕಬಾರದು. ಒಂದು ವೇಳೆ ದಕ್ಕಿದರು ಅದರ ಶಕ್ತಿ ಅವರಿಗೆ ಒಲಿಯಬಾರದು. ನಾಗಮಾತ, ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಹೇಳಿ ಗುರುಗಳೇ. ನಾನು ನಾಗಮಣಿಯನ್ನು ವಿಭಜಿಸಲು ತೀರ್ಮಾನ ಮಾಡಿದ್ದೇನೆ. ನಾಗಮಣಿಯನ್ನು ವಿಭಜನೆ ಮಾಡುವುದೇ? ಗುರುಗಳೇ, ಏನು ನಿಮ್ಮ ಮಾತಿನ ಅರ್ಥ? ನಾಗಮಣಿಯನ್ನು ವಿಭಜಿಸಲು ಆ ಮುಕ್ಕಣ್ಣಿನಿಂದಲೂ ಸಾಧ್ಯವಿಲ್ಲ ಎಂದ ಮೇಲೆ ಯಾಕಶ್ಚಿತ್ ನನ್ನಿಂದ ಸಾಧ್ಯವ? ನಾನು ಹೇಳಬಂದಿದ್ದು ನಾಗಮಣಿಯನ್ನಲ್ಲ, ನಾಗಮಣಿಯ ಶಕ್ತಿಯನ್ನು ವಿಭಜಿಸುತ್ತೇನೆಂದು. ನಾಗಮಣಿಯು ಭೂಲೋಕಕ್ಕೆ ಸೇರಿ ಅದು ಮನುಷ್ಯರ ಪಾಲಾಗಿ ಅದರಿಂದ ಸಮಸ್ಯೆಯಾಗಿದ್ದು ಆ ಭಗವಂತ ನಮಗೆ ಕಲಿಸಬೇಕೆಂದು ಹೆಣೆದ ಪಾಠ. ಒಂದು ವೇಳೆ ನಾಗಮಣಿಯು ದುಷ್ಟರ ಪಾಲಾದ ಅದರ ಉಪಯೋಗ ಶೂನ್ಯವಾಗಿರಬೇಕು. ನಾಗಮಾತ, ಹಾಗಾಗಿ ನಾಗಮಣಿಯ ಶಕ್ತಿಯನ್ನು 3 ಭಾಗಗಳನ್ನಾಗಿ ಮಾಡುತ್ತೇವೆ. ಅದರ ಒಂದು ಭಾಗ ರಾಜಮಾತೆಯಾದ ನಿಮ್ಮಲ್ಲಿರಲಿ. ಅದರ ಇನ್ನೊಂದು ಭಾಗ ಮುಂದೆ ಮಹಾರಾಜನಾಗಬೇಕಾಗಿರುವ ಆದಿಶೇಷನ ಪಾಲಾದ. ಇನ್ನುಳಿದ ಶಕ್ತಿ ಇನ್ನೊಂದು ಭಾಗ ನಾಗಮಣಿಯ ಬಳಿಯಲ್ಲೇ ಉಳಿಯಲಿ.